ಹಲೋ ನಮಸ್ಕಾರ ಸ್ನೇಹಿತರೆ. ಮಾನಸ ಮಂದಾರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅಜ್ಜಿಯ ಕೆಲವೊಂದು ಮನೆಮದ್ದುಗಳು. ಸೇಬು ಹಣ್ಣನ್ನು ದಿನನಿತ್ಯವೂ ಊಟ ಆದ ನಂತರ ಸೇವಿಸಿದರೆ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. ನಿಂಬೆ ಹಣ್ಣಿನ ರಸದಲ್ಲಿ ಸಕ್ಕರೆ ಕಲಸಿ ಸ್ವಲ್ಪ ಸ್ವಲ್ಪವೇ ನೆಕ್ಕುತ್ತಿದ್ದರೆ ವಾಂತಿ ನಿಲ್ಲುತ್ತದೆ. ಹೆರಿಗೆಯ ನಂತರದ ದಿನಗಳಲ್ಲಿ ಬಾಣಂತಿಗೆ ಹುರುಳಿಕಟ್ಟಿನ ಸಾರು ಕೊಡುವುದರಿಂದ ಗರ್ಭಾಶಯದ ನೋವು ಶಾಂತವಾಗುವುದು. ದಂಟಿನ ಸೊಪ್ಪಿನ ಸಾರನ್ನು ಹೆಚ್ಚಾಗಿ ಸೇವಿಸುವುದರಿಂದ ಶರೀರದಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚುವುದು. ಮೂಸಂಬಿ ಹಣ್ಣನ್ನು ಸೇವಿಸುವುದರಿಂದ ಆಯಾಸ ಪರಿಹಾರವಾಗುವುದು ಹಾಗೂ ಬಾಯಾರಿಕೆ ಹೋಗುವುದು. ಪ್ರಯಾಣದಿಂದ ಆಯಾಸವಾದಾಗ ಸ್ನಾನ ಮಾಡುವುದರಿಂದ ದೇಹದಲ್ಲಿ ಲವಲವಿಕೆ ಉಂಟಾಗುತ್ತದೆ. ಪ್ರತಿದಿನ 2 ಚಮಚ ಜೇನುತುಪ್ಪ ಸೇವಿಸಿದರೆ ಮಲಬದ್ಧತೆಯ ನಿವಾರಣೆ ಆಗುವುದು ಮತ್ತು ಶರೀರದಲ್ಲಿನ ನರಗಳಿಗೆ ಹೆಚ್ಚು ಬಲ ಬರುವುದು. ಹೃದಯದ ರೋಗಿಗಳು ಮೂಸಂಬಿಯೊಡನೆ ಜೇನನ್ನು ಸೇರಿಸಿ ಸೇವಿಸಿದರೆ ಉತ್ತಮ. ಮೂಸಂಬಿ ರಸವನ್ನು ಸೇವಿಸಿದರೆ ಜ್ವರ ಮತ್ತು ಸುಸ್ತು ಕಡಿಮೆಯಾಗುತ್ತದೆ. ಹಸಿಯಾಗಿ ಅಲಸಂಡೆ ಕಾಳನ್ನು ಹೊಸದಾದ ಕಂದು ಬೆಲ್ಲದೊಡನೆ ಸೇವಿಸಿದರೆ ಬಳಲಿಕೆ ಪರಿಹಾರವಾಗುವುದು. ಹಳ್ಳಿಗಳಲ್ಲಿ ಇದು ಸುಲಭವಾಗಿ ಸಿಕ್ಕುತ್ತದೆ. ನೇಂದ್ರ ಬಾಳೆಹಣ್ಣಿನ ತಿರುಳನ್ನು ಚೆನ್ನಾಗಿ ಕಿವುಚಿ ಮಗುವಿಗೆ ತಿನ್ನಿಸಿ. ಈ ಆಹಾರವನ್ನು ತಪ್ಪದೇ ಸೇವಿಸುವ ಮಗುವಿಗೆ ಬೆಳವಣಿಗೆ ಅದ್ಭುತವಾಗಿರುವುದು. ಮಾವಿನ ಹೂವನ್ನು ಸಂಗ್ರಹಿಸಿಟ್ಟು ಕೆಂಡದ ಮೇಲೆ ಹಾಕಿದರೆ ಸೊಳ್ಳೆಗಳು ಸಾಯುತ್ತದೆ. ತಾಜಾ ಪುದೀನ ಎಲೆ ತಿನ್ನುವುದರಿಂದ ನಾಲಿಗೆಯ ರುಚಿಗ್ರಹಣ ಶಕ್ತಿ ಹೆಚ್ಚುವುದು. ದೇಹದಲ್ಲಿ ರೋಗನಿರೋಧಕ ಸಾಮರ್ಥ್ಯ ವೃದ್ಧಿಯಾಗುವುದು. ಮುಟ್ಟಿನ ಅವಧಿಯಲ್ಲಿ ದಿನಕ್ಕೆ 3-4 ಬಾರಿ ನಿಂಬೆ ರಸ ಸೇವಿಸಿ. ಆರೋಗ್ಯ ದೃಷ್ಟಿಯಿಂದ ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದು. ಮೂಸಂಬಿ ಹಣ್ಣಿನ ರಸವನ್ನು ಕ್ರಮವಾಗಿ ಸೇವಿಸುವುದರಿಂದ ರಕ್ತ ಶುದ್ಧಿಯಾಗುವುದು ಮತ್ತು ಹಸಿವು ಚೆನ್ನಾಗಿ ಆಗುವುದು. ರಾತ್ರಿಯ ವೇಳೆ ಮಲಗುವ ಸಮಯದಲ್ಲಿ 3 ಟೀ ಚಮಚದಷ್ಟು ಜೇನುತುಪ್ಪವನ್ನು ಪ್ರತಿದಿನ ಸೇವಿಸುತ್ತಿದ್ದರೆ ಬಹುಮೂತ್ರ ರೋಗ ಗುಣವಾಗುವುದು. ಕೊಳೆತ ಹಣ್ಣುಗಳನ್ನು ತಿನ್ನುವುದರಿಂದ ರೋಗಾಣುಗಳು ಶರೀರವನ್ನು ಪ್ರವೇಶಿಸುತ್ತದೆ. ಒಣ ದ್ರಾಕ್ಷಿಗಳಲ್ಲಿ ಕಬ್ಬಿಣ ಹಾಗೂ ಸುಣ್ಣದಾಂಶ ಇರುವುದರಿಂದ ಅದನ್ನು ಸೇವಿಸುತ್ತಿದ್ದರೆ ಎಲುಬುಗಳು ಬಲಶಾಲಿಯಾಗುತ್ತದೆ. 1 ಹಿಡಿ ತೊಗರಿ ಎಲೆಗಳನ್ನು 1 ಬಟ್ಟಲು ನೀರಿನೊಂದಿಗೆ ನುಣ್ಣಗೆ ಅರೆದು ರಸ ಹಿಂಡಿ. ಅರ್ಧ ಬಟ್ಟಲಿನಷ್ಟು ರಸವನ್ನು ಗಂಟೆಗೆ 1 ಬಾರಿ ಸೇವಿಸುತ್ತಿದ್ದರೆ ಕಾಲರ ರೋಗ ಹಿಮ್ಮೆಟ್ಟುವುದು. ಪ್ರತಿದಿನ 4-5 ಹಸಿರು ಪುದೀನ ಎಲೆಗಳನ್ನು ಚೆನ್ನಾಗಿ ಅಗಿದು ತಿಂದರೆ ಜೀರ್ಣಶಕ್ತಿ ಹೆಚ್ಚುವುದು. ಬಾಯಲ್ಲಿನ ದುರ್ನಾತ ನಾಶವಾಗುವುದು. ಬಾಯಲ್ಲಿ ರೋಗಕಾರಕ ಅಣುಜೀವಿಗಳು ಬೆಳೆಯಲು ಅವಕಾಶವಾಗುವುದಿಲ್ಲ. ಒಸಡು ಗಟ್ಟಿಯಾಗುವುದು. ಹಲ್ಲುಗಳ ಸವಕಳಿ ನಿಲ್ಲುವುದು. ಹಲ್ಲುಗಳು ದೀರ್ಘಕಾಲ ಗಟ್ಟಿಯಾಗಿರುವುದು. ನಿಂಬೆಹಣ್ಣಿನ ರಸ ಮತ್ತು ಹರಳೆಣ್ಣೆಯನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ನೋವಿನಿಂದ ಕೂಡಿರುವ ಭಾಗಗಳ ಮೇಲೆ ತಿಕ್ಕಿ ಮಾಲಿಷ್ ಮಾಡುವುದರಿಂದ ನೋವು ಬಿಟ್ಟು ಹೋಗುವುದು. ಅದೇ ಸಮಯದಲ್ಲಿ 1 ಟೀ ಚಮಚ ನಿಂಬೆ ರಸವನ್ನು 1 ಬಟ್ಟಲು ಬಿಸಿ ನೀರಿಗೆ ಸೇರಿಸಿ ಜೇನುತುಪ್ಪದೊಂದಿಗೆ ಸೇವಿಸಿದರೆ ಬಹುಬೇಗ ಗುಣವಾಗುವುದು. ಹೊಟ್ಟೆಯಲ್ಲಿ ಜಂತುಹುಳಗಳಿದ್ದರೆ ಪ್ರತಿದಿನವೂ 4-5 ತೊಲೆ ಬೆಳ್ಳುಳ್ಳಿಯನ್ನು ಅಗಿದು ತಿನ್ನಲು ಮರೆಯಬೇಡಿ. 1 ವಾರ ಕಾಲ ಈ ಕ್ರಮ ಅನುಸರಿಸಿದಲ್ಲಿ ಜಂತುಹುಳಗಳು ನಾಶ ಹೊಂದುವುದು. ಬಾಳೆಹಣ್ಣು ಆಹಾರವನ್ನು ಚೆನ್ನಾಗಿ ಜೀರ್ಣಿಸಲು ನೆರವಾಗುತ್ತದೆ. ಹೃದಯ ರೋಗಿಗಳು ಜೇನುತುಪ್ಪದೊಂದಿಗೆ ಮೂಸಂಬಿ ರಸ ಸೇವಿಸುವುದರಿಂದ ಉತ್ತಮವಾಗುತ್ತದೆ. ಮಕ್ಕಳಿಗೆ ಹಾಲಿನ ಜೊತೆ ಜೇನುತುಪ್ಪ ಬೆರೆಸಿ ಕೊಟ್ಟರೆ ರೋಗನಿರೋಧಕ ಶಕ್ತಿ ಹೆಚ್ಚಾಗಿ ಬೆಳವಣಿಗೆ ಚೆನ್ನಾಗಿ ಆಗುವುದು. ಸ್ಥೂಲಕಾಯದವರು ಶಕ್ತಿಭರಿತ ಆಹಾರ ಸೇವನೆ ನಿಲ್ಲಿಸಬೇಕು. ಆದರೆ ಹಣ್ಣುಗಳ ಸೇವನೆಯನ್ನು ಮಾತ್ರ ನಿಲ್ಲಿಸಬಾರದು. ಚಳಿ ಜ್ವರ ಬಂದಾಗ ನಿಂಬೆಹಣ್ಣಿನ ರಸಕ್ಕೆ ಈರುಳ್ಳಿ ರಸವನ್ನು ಬೆರೆಸಿ ಸೇವಿಸುವುದರಿಂದ ಗುಣವಾಗುವುದು. ತೆಂಗಿನ ಚಟ್ನಿಗೆ ಸ್ವಲ್ಪ ಪುದೀನ ಸೊಪ್ಪು ಸೇವಿಸಿದರೆ ಅದಕ್ಕೆ ಒಳ್ಳೆಯ ರುಚಿ ಬರುತ್ತದೆ. ಅನ್ನ ಅಳಸದಿರಲು ಒದ್ದೆ ಬಟ್ಟೆಯೊಂದನ್ನು ಅನ್ನದ ಪಾತ್ರೆಯ ಸುತ್ತಲೂ ಸುತ್ತಿ ಗಾಳಿಯಾಡುವ ಸ್ಥಳದಲ್ಲಿಡಬೇಕು. ಓಮಿನ ಕಾಳನ್ನು ಚೆನ್ನಾಗಿ ಅಗೆದು ರಸವನ್ನು ಕುಡಿಯುತ್ತಿದ್ದರೆ ರುಚಿ ಹೆಚ್ಚುವುದು.
ಕೆಲವರಿಗೆ ಅಂಗೈ ಅಂಗಾಳು ಸದಾ ಬೆವರುತ್ತಿರುತ್ತದೆ. ಅಂಥವರು 15 ದಿನಗಳಿಗೊಮ್ಮೆ ಬದನೆಕಾಯಿ ಹೋಳುಗಳನ್ನು ನೆನೆ ಹಾಕಿದ ನೀರಿನಲ್ಲಿ ಕೈ ತೊಳೆಯುತ್ತಿದ್ದರೆ ಬೆವರುವುದು ನಿಲ್ಲುತ್ತದೆ. ಊತ ಕಂಡುಬರುವ ಭಾಗಕ್ಕೆ ಬಿಸಿ ನೀರಿನ ಶಾಖ ಕೊಡಬೇಕು. ಬಾಯಿ ಹುಣ್ಣಿಗೆ ಜೇನುತುಪ್ಪವನ್ನು 2 ದಿನಗಳವರೆಗೆ ಹಚ್ಚುವುದರಿಂದ ಬೇಗನೆ ಗುಣವಾಗುವುದು. ಊಟದ ನಂತರ ಪರಂಗಿ ಹಣ್ಣು ತಿನ್ನುವುದರಿಂದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ. ಜೇನುತುಪ್ಪವನ್ನು ಸುಟ್ಟ ಗಾಯಕ್ಕೆ ಹಚ್ಚುತ್ತಿದ್ದರೆ ಉರಿ ನಿವಾರಣೆಯಾಗಿ ಗಾಯ ಬೇಗ ಮಾಯವಾಗುತ್ತದೆ. ಒಂದು ದೊಡ್ಡ ಬಾಳೆಹಣ್ಣು 100 ಕ್ಯಾಲೋರಿನಷ್ಟು ಶಕ್ತಿಯನ್ನು ನೀಡುತ್ತದೆ. ಆಮಶಂಕೆಯಿಂದ ಬಳಲುತ್ತಿದ್ದರೆ ದಾಳಿಂಬೆ ಸಿಪ್ಪೆ ಮತ್ತು ಹೂವು ಇವೆರಡನ್ನು ಮಜ್ಜಿಗೆ ಬಳಸಿ ಚೆನ್ನಾಗಿ ಅರೆದು ದಿನಕ್ಕೆ 3 ಸಲ 4 ಚಮಚ ಸೇವಿಸಬೇಕು. ನಿಂಬೆಹಣ್ಣಿನ ರಸ ಸೇವನೆಯಿಂದ ಹುಳಿತೇಗು ಬರುತ್ತಿದ್ದರೆ ದೂರವಾಗುವುದು. ತುಪ್ಪ ತಯಾರಿಸುವಾಗ ಬೆಣ್ಣೆಗೆ 1 ಚಮಚ ಏಲಕ್ಕಿ ಪುಡಿ ಸೇರಿಸಿದರೆ ತುಪ್ಪ ಗಮ್ಮೆನ್ನುವುದು. ರೋಗವಿರುವ ಭಾಗಕ್ಕೆ ವಿಷಗರ್ಭ ತೈಲವನ್ನು ಹಚ್ಚಬೇಕು. ಹಾಲು, ಹೆಸರು ಮುಂತಾದ ಆಹಾರ ಸೇವಿಸಬೇಕು. ಬಾಳೆಹಣ್ಣನ್ನು ಸಕ್ಕರೆ ಮತ್ತು ಜೇನುತುಪ್ಪದೊಂದಿಗೆ ಸೇವಿಸುತ್ತಿದ್ದರೆ ಕೆಮ್ಮು, ಎದೆನೋವು ಕಡಿಮೆಯಾಗುವುದು. ನೋವು ಕಾಣಿಸುವ ಭಾಗದ ಮೇಲೆ ಸುಣ್ಣ, ಜೇನುತುಪ್ಪ ಕಲಸಿ ಪಟ್ಟು ಹಾಕಿದರೆ ನೋವು ಕಡಿಮೆಯಾಗುವುದು ಮತ್ತು ಊತ ಇಳಿಯುವುದು. ಬೇಯಿಸಿದ ಈರುಳ್ಳಿಗಿಂತ ಹಸಿ ಈರುಳ್ಳಿ ಆರೋಗ್ಯಕ್ಕೆ ಉತ್ತಮ. ಬಾಳೆಹಣ್ಣು ಚರ್ಮದ ಜೀವಕಣಗಳನ್ನು ವೃದ್ಧಿಸುತ್ತದೆ. ಪಿತ್ತದಿಂದ ತಲೆಸುತ್ತು ಬರುತ್ತಿದ್ದರೆ ಜೀರಿಗೆ ಹುರಿದು ಪುಡಿ ಮಾಡಿ 2 ಚಮಚದಂತೆ ಮಜ್ಜಿಗೆಯೊಂದಿಗೆ ದಿನಕ್ಕೆ 3 ಸಲ ಸೇವಿಸಬೇಕು. ಪ್ರತಿದಿನ ರಾತ್ರಿ ಊಟವಾದ 2 ಗಂಟೆಗಳ ನಂತರ 1 ಬಾಳೆಹಣ್ಣು ಮತ್ತು 1 ಬಟ್ಟಲು ಹಾಲು ಸೇವಿಸುವುದು ಉತ್ತಮ. ಈ ಪದ್ಧತಿಯನ್ನು ತಪ್ಪದೆ ಅನುಸರಿಸುವುದರಿಂದ ಸಂಭೋಗ ಕ್ರಿಯೆಗೆ ಅಧಿಕ ಬಲವುಂಟಾಗುವುದು, ಜೀರ್ಣಶಕ್ತಿ ಹೆಚ್ಚುವುದು. ನೆಲ್ಲಿಕಾಯಿ ರಸದ ಸೇವನೆಯಿಂದ ಅನೇಕ ದೃಷ್ಟಿದೋಷಗಳು ನಿವಾರಣೆಯಾಗುವುದು. ಬೆಳ್ಳುಳ್ಳಿಯನ್ನು ಆಹಾರದೊಂದಿಗೆ ಕ್ರಮವಾಗಿ ಸೇವಿಸುತ್ತಿದ್ದರೆ ದೀರ್ಘಕಾಲದಿಂದ ಗುಣವಾಗದಿದ್ದ ನೆಗಡಿ ಮತ್ತು ಕೆಮ್ಮು ಗುಣವಾಗುವುದು. ಬೆಣ್ಣೆ ಹಾಗೂ ಮಜ್ಜಿಗೆ 2 ಒಟ್ಟಾಗಿ ಸೇವಿಸುವುದರಿಂದ ಮೂಲವ್ಯಾಧಿ ರೋಗವು ಕಡಿಮೆಯಾಗುತ್ತದೆ. ಮಾವಿನ ಹಣ್ಣನ್ನು ಮಿತವಾಗಿ ಪ್ರತಿದಿನ ಸೇವಿಸುವುದರಿಂದ ಹೃದಯದ ತೊಂದರೆ ನಿವಾರಣೆಯಾಗುವುದು. ಪ್ರತಿದಿನ ಬಾಳೆಹಣ್ಣು ಉಪಯೋಗಿಸಿದರೆ ಪಚನ ಕಾರ್ಯ ಬೇಗನೆ ಆಗುವುದು ಮತ್ತು ವೀರ್ಯ ವೃದ್ಧಿಯಾಗುವುದು. ಜೋತು ಬೀಳುವ ಸ್ತನಗಳಿಗೆ ಬೇಳದ ಹಣ್ಣು ಉತ್ತಮವಾದುದು. ದಿನವೂ ಎದ್ದ ಕೂಡಲೇ ಮುಖ ತೊಳೆದುಕೊಂಡು ಬಾಯಿ ಮುಕ್ಕಳಿಸಿ 1 ಟೊಮೆಟೊ ಹಣ್ಣನ್ನು ತಿನ್ನುವ ರೂಢಿ ಮಾಡಿಟ್ಟುಕೊಂಡರೆ ನಿಜಕ್ಕೂ ದೇಹದಾರೋಗ್ಯವನ್ನು ರಕ್ಷಿಸಿಕೊಳ್ಳಬಹುದು. ಹಸಿ ತರಕಾರಿಗಳನ್ನು ಸೇವಿಸಲು ಮತ್ತು ಮೊಳಕೆ ಬಂದ ಕಾಳು ಸೇವಿಸಿದರೆ ಆಸನದ ಉರಿ ಕಡಿಮೆಯಾಗುವುದು. ಖರ್ಜೂರದ ಹಣ್ಣಿನ ಪಾನಕ ಸೇವಿಸುವುದರಿಂದ ಮೂತ್ರಸ್ರಾವಕ್ಕೆ ಉತ್ತೇಜನ ದೊರಕುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಮಾನಸ ಮಂದಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.